ನಮಸ್ಕಾರ. ವಾರದ ವಿಶೇಷ ಫಲಗಳು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ರಾಶಿಯಾಧಿಪತಿಯಾದ ಕುಜಗ್ರಹ 4ನೇ ಭಾವದಲ್ಲಿ ಇರೋದ್ರಿಂದ ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ತಕ್ಕಂಥದ್ದಾಗಿರುತ್ತೆ. ವಾಹನ ಸ್ಥಾನ, ವಾಹನ ಖರೀದಿ ಮಾಡುವಂಥ ಒಂದು ಯೋಗ, ಭೂಮಿ ಖರೀದಿ ಮಾಡುವಂಥ ಒಂದು ಯೋಗ, ಹಾಗೆಯೇ ಮನೆ ಕಟ್ಟಲಿಕ್ಕೆ ಹಲವಾರು ದಿನಗಳಿಂದ ಏನು ಇವತ್ತು ಪ್ರಯತ್ನ ಮಾಡ್ತಿರ್ತಾರೆ, ಸೊ ವಿಘ್ನಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಆದರೆ ಈ ವಾರದಿಂದ ಅವರು ಭೂಮಿ ಮನೆ ಕಟ್ಟಲಿಕ್ಕೂ ಕೂಡ ಒಳ್ಳೊಳ್ಳೆ ಅವಕಾಶಗಳಿರುತ್ತೆ, ಪ್ರಯತ್ನ ಮಾಡ್ಬೋದು. ಗೃಹಾರಂಭ, ಗೃಹ ಪ್ರವೇಶನ ಮಾಡುವಂಥ ಒಂದು ಅದ್ಭುತವಾದ ಒಂದು ಅವಕಾಶಗಳನ್ನ ಮಾಡಿಕೊಡುತ್ತೆ ಕುಜಗ್ರಹ. ನನಗೆ 2ನೇ ಮನೆಯಲ್ಲಿ ರವಿ ಇರೋದ್ರಿಂದ ಕೌಟುಂಬಿಕ ಅನುಕೂಲ, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ. ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು, ಒಳ್ಳೆ ಸಹಾಯ, ಕೀರ್ತಿ, ಸಂಪತ್ತು, ಬೆಳವಣಿಗೆ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ವಾರ ಪೂರ್ತಿ. ಹಾಗೂ 10ರಲ್ಲಿ ಚಂದ್ರ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸ ಕಾರ್ಯ ಸಿಗುತ್ತೆ, ಕೆಲಸ ಬಿಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಏನೂ ಕೂಡ ಕೆಲಸ ಇಲ್ಲದೆ ಇರ್ತಕ್ಕಂಥವ್ರಿಗೆ ಹೊಸದಾಗಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಒಳ್ಳೆ ಅವಕಾಶ ಮಾಡಿಕೊಡುತ್ತೆ. ಕುಲದೇವರ ಅನುಗ್ರಹದಿಂದ ಖಂಡಿತವಾಗ್ಲೂ ಕೂಡ ಒಳ್ಳೆ ಒಂದು ಉನ್ನತ ಸ್ಥಾನ ಪಡ್ಕೋಬಹುದು, ಹೆಚ್ಚು ಲಾಭ ದೊರೆಯುವಂಥದ್ದಾಗಿರುತ್ತೆ. ಸ್ವಲ್ಪ ಅನಾರೋಗ್ಯ ಸಮಸ್ಯೆಯಿಂದ ಬಳಲಬೇಕಾಗ್ತದೆ. ಪ್ರತಿ ಶನಿವಾರ ಶನಿ ಶಾಂತಿ ತಪ್ಪದೆ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ, ಸೊ ನೀವು ಏನಾದ್ರು ತುಳಸಿ ಹಾರ ಸಮರ್ಪಿಸಿ ಅಥವಾ ಉದ್ದಿನ ವಡೆ ಹಾರವನ್ನು ಸಮರ್ಪಿಸಿ ಓಂ ಆಂಜನೇಯ ನಮಃ, ಓಂ ಸಂ ಶನೀಶ್ವರ ನಮಃ ಅಂತಕ್ಕಂಥ ಮಂತ್ರಗಳ ಪಠನೆ ಮಾಡಿ ಖಂಡಿತವಾಗ್ಲೂ ಕೂಡ ಈ ಒಂದು ದೋಷದಿಂದ ನೀವು ದೂರ ಆಗಬಹುದು. ಮತ್ತು ಸ್ನೇಹ ವರ್ಗದಿಂದ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದಾಗಿರುತ್ತೆ. ಸೊ ಸ್ನೇಹಿತರಿಂದ ಸ್ವಲ್ಪ ದೂರ ಇರಬೇಕಾಗ್ತದೆ. ಸ್ತ್ರೀ ಸಂಬಂಧ ಆರೋಪಗಳು ಬರೋದ್ರಿಂದ ಹುಡುಗಿರ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ. ಸೊ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇಡೀ ವಾರದ ಪೂರ್ತಿ ಕೆಂಪು, ಹಳದಿ, ಕ್ರೀಮ್ ಬಣ್ಣಗಳು ಅದೃಷ್ಟ ತಂದುಕೊಡುವಂಥದ್ದಾಗಿರುತ್ತೆ. ಹಾಗೂ ಈ ವಾರ ನಿಮಗೆ ಹೆಚ್ಚಾಗಿ 1, 2, 3, 6 ಈ ಸಂಖ್ಯೆಗಳನ್ನ ಬಳಕೆ ಮಾಡಿ ಅದೃಷ್ಟವನ್ನು ತಂದುಕೋಬಹುದಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಪ್ರತಿ ಮಂಗಳವಾರ ತಪ್ಪದೆ, ಈಗ ಕುಜ ರಾಶಿಯಾಧಿಪತಿ ಆಗಿರೋದ್ರಿಂದ ತಪ್ಪದೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದಾಗಲಿ ಅಥವಾ ನವಗ್ರಹದಲ್ಲಿರ್ತಕ್ಕಂಥ ಕುಜ ಗ್ರಹಕ್ಕೆ ಪಂಚಾಮೃತಾಭಿಷೇಕ ಹಾಗೂ ಭಸ್ಮಾಭಿಷೇಕವನ್ನು ಮಾಡಿ ಏನೇ ಸಮಸ್ಯೆಗಳು ಬಂದರೂ ಕೂಡ ದೂರ ಮಾಡ್ಕೋಬಹುದಾಗಿದೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಖಂಡಿತವಾಗ್ಲೂ ಕೂಡ ವಾಹನಗಳಲ್ಲಿ ಚಾಲನೆ ಮಾಡುವಾಗ ತುಂಬ ನಿಧಾನದಿಂದ ಚಾಲನೆ ಮಾಡಬೇಕಾಗತ್ತೆ. ಮಂದಗತಿಯಲ್ಲಿ ಶನಿ ಖಂಡಿತವಾಗ್ಲೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗಿರುತ್ತೆ. ಸೊ ಹೆಚ್ಚಾಗಿ ಮರವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳಿಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಮಕ್ಕಳಿಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುತ್ತೆ. ಸೊ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಿ ಖಂಡಿತವಾಗ್ಲೂ ಕೂಡ ಇಡೀ ವಾರ ಪೂರ್ತಿ. ಸೊ ನಿಮಗೆ ಖಂಡಿತವಾಗ್ಲೂ ಕೂಡ ಶನಿವಾರ ತಪ್ಪದೆ ನೀವು ಶನಿ ಶಾಂತಿ ಮಾಡೋದನ್ನ ಮರಿಬೇಡಿ. ಒಳ್ಳೆಯದಾಗಲಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ನಮಸ್ಕಾರ. ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇಡೀ ವಾರದ ಒಂದು ವಿಶೇಷ ಫಲಗಳು ಕೊಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕಾಗಿರುತ್ತೆ, ಉಷ್ಣ ಜಾಸ್ತಿ ಇರುತ್ತೆ. ಸ್ವಲ್ಪ ಎಳ್ಳೆಣ್ಣೆ ಸ್ನಾನ ಮಾಡುವಂಥದ್ದು ಖಂಡಿತವಾಗ್ಲೂ ಕೂಡ ಮರಿಬೇಡಿ. ಗುರು ಬಲ ಇರೋದ್ರಿಂದ ಹೊಸ ಪ್ರಯತ್ನ ಕೈಗೂಡಿ ಬರುತ್ತೆ. ನಿಮಗೆ ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ. ಸಾಲದಲ್ಲಿ ಇಷ್ಟು ದಿನ ಏನು ಸಿಗಾಕೊಂಡಿದ್ದೀರಾ ಆ ಸಾಲದಿಂದ ಮುಕ್ತಿಯನ್ನು ಕೂಡ ಪಡಿಬೋದಾಗಿದೆ. ಒಳ್ಳೆ ಸಹೋದರ ವರ್ಗದಿಂದ ನಿಮಗೆ ಅಕ್ಕ ತಂಗಿದ್ದರಾಗಿರ್ಬೋದು, ಅಣ್ಣ ತಮ್ಮಂದಿರಿಂದ ಆಗಿರಬಹುದು, ಒಳ್ಳೆ ಶುಭ ಫಲಗಳನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಏನೇ ಪ್ರಯತ್ನ ಮಾಡಿದ್ರು 1-2 ಸಲ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನು ತಂದು ಕೊಡುತ್ತೆ. ತಂದೆಯಿಂದ ಅನುಕೂಲ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ವಿದೇಶ ಪ್ರಯಾಣ ಏನಾದ್ರು ಮಾಡೋಕೆ ಪ್ರಯತ್ನ ಪಟ್ಟರು ವೃಷಭ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಕೂಡ ವಿದೇಶ ಪ್ರಯಾಣವನ್ನ ಖಂಡಿತವಾಗ್ಲೂ ಕೂಡ ನಿಮಗೆ ಅವಕಾಶಗಳು ಉಂಟು ಮಾಡುತ್ತೆ. ಹೆಚ್ಚು ಲಾಭ ತಂದು ಕೊಡುತ್ತೆ. ಶನಿ ಲಾಭದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಇನ್ನು ನಿಮಗೆ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ವ್ಯಾಪಾರಗಳಲ್ಲಾಗಿರ್ಬೋದು ಹೆಚ್ಚು ಲಾಭ ದೊರೆಯುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಸೊ ನಿಮ್ಮ ಧರ್ಮಪತ್ನಿಯಿಂದ ಅಥವಾ ನಿಮ್ಮ ಮನೆಯವರ ಕಡೆಯಿಂದ ನಿಮಗೆ ಒಳ್ಳೆ ಅನುಕೂಲ ತಂದು ಕೊಡುವಂಥದ್ದಾಗಿರುತ್ತೆ. ಮನೆ ಕಟ್ಟುವಂಥದ್ದಾಗಲಿ, ವಾಹನ ಖರೀದಿ ಮಾಡುವಂಥದ್ದಾಗಲಿ ಎಲ್ಲವನ್ನೂ ಕೂಡ ಮಾಡುವಂಥದ್ದು ಈ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತುಂಬ ಅನುಕೂಲಕರವಾಗಿರುತ್ತೆ. ಸ್ವಲ್ಪ ಕೋಪ ಮಾತ್ರ ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಡೀ ನಿಮಗೆ ಈ ವಾರ ಪೂರ್ತಿ ತುಂಬ ಒಳ್ಳೆ ಅನುಕೂಲ ತಂದು ಕೊಡುವಂಥದ್ದಾಗಿರುತ್ತೆ. ಸೊ ಪ್ರತಿ ಶುಕ್ರವಾರ ನೀವು ತಪ್ಪದೆ ಶುಕ್ರ ಶಾಂತಿ ಅಥವಾ ಮಹಾಲಕ್ಷ್ಮಿ ಆರಾಧನೆ ಮಾಡ್ಕೊಂಬನ್ನಿ. ಈ ವಾರ ನಿಮಗೆ 5, 6ರ ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡುವಂಥದ್ದಾಗಿರುತ್ತೆ. ಸೊ ನಿಮಗೆ ಹೆಚ್ಚಾಗಿ ನೀವು ಬಿಳಿ ಬಣ್ಣ ಹಾಗೂ ಕ್ರೀಮ್, ಹಳದಿ ಹಾಗೂ ಹಸಿರು ಬಣ್ಣಗಳು ನಿಮಗೆ ಹೆಚ್ಚು ಲಾಭ ತಂದು ಕೊಡುವಂಥದ್ದಾಗಿರುತ್ತೆ.
ನಿಮ್ಮ ಒಂದು ಪ್ರಯತ್ನ ಏನಿದೆ ರಾಹುಕೇತುಗಳು ಸ್ಥಾನಪಲಟ ಆಗಿರೋದ್ರಿಂದ ಸುಖ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡತಕ್ಕಂಥದ್ದಾಗಿರುತ್ತೆ. ವಾಹನ ಅಪಘಾತಗಳು ಸಂಭವಿಸುವಂಥದ್ದಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ತಂದುಕೊಡುವಂಥದ್ದಾಗಿರುತ್ತೆ. ಪ್ರಯತ್ನದ ಮೂಲಕವಾಗಿ ಒಳ್ಳೆ ಒಂದು ಅನುಕೂಲ ತಂದುಕೊಡುವಂಥದ್ದು. ಎಷ್ಟು ಪ್ರಯತ್ನ ಮಾಡ್ತಿರೋ ಈ ವಾರ ನಿಮಗೆ ಅಷ್ಟು ಪ್ರಯತ್ನ ನಿಮಗೆ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಉಂಟು ಮಾಡುತ್ತೆ. ಕೆಟ್ಟ ಹೆಸರು ಕೂಡ ತಂದುಕೊಳ್ಳುವಂಥದ್ದಾಗಿರುತ್ತೆ. ಒಂದಕ್ಕೆ 2 ಸಲ ಪ್ರಯತ್ನ ಮಾಡಿ ರಾಹು ಕಾಲಗಳಲ್ಲಿ ತಪ್ಪದೆ ಪೂಜೆ ಮಾಡ್ಕೊಂಬನ್ನಿ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಕೂಡ ಓಂ ರಾಹವೇ ನಮಗೆ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡ್ಕೊಂಬನ್ನಿ. ರಾಹುಕಾಲಗಳಲ್ಲಿ ಇಡೀ ವಾರ ಪೂರ್ತಿ ಆಯಾ ದಿನದ ರಾಹುಕಾಲಗಳಲ್ಲಿ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಓಂ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರಗಳು ನಿಂತ ಜಾಗದಲ್ಲೇ ಕುಂತ ಜಾಗದಲ್ಲೇ ನೀವು ಪಠನೆ ಮಾಡೋದ್ರ ಮೂಲಕವಾಗಿ ಈ ಸಮಸ್ಯೆಗಳನ್ನು ದೂರ ಮಾಡಿ ಒಂದು ಉನ್ನತ ಸ್ಥಾನವನ್ನು ಪಡೆಯಬಹುದಾಗಿದೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೀವು ಶನಿವಾರ ಖಂಡಿತವಾಗ್ಲೂ ಕೂಡ ತುಂಬ ಎಚ್ಚೆತ್ಕೋಬೇಕಾಗತ್ತೆ. ಶನಿವಾರದಂದು ತುಂಬ ಎಚ್ಚೆತ್ಕೊಳ್ಳಿ. ಈ ವಾರದಲ್ಲಿ ಈ ಒಂದು ಗಂಡಾಂತರಗಳಿಂದ ನಿಪಾರಾಗಿ ಒಂದು ಉನ್ನತ ಸ್ಥಾನ ಪಡಿಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಂಬನ್ನಿ. ಒಳ್ಳೆಯದಾಗಲಿ. ಧನ್ಯವಾದಗಳು. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ರಾಶ್ಯಾಧಿಪತಿಯಾದ ಬುಧ ಲಾಭದಲ್ಲಿ ಗೋಚರಿಸ್ತಕ್ಕಂಥದ್ದು. ಚಂದ್ರ ಅಷ್ಟಮದಲ್ಲಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ಚಂದ್ರಾಷ್ಟಮ ಅಂತ ಹೇಳ್ತೀವಿ. ತುಂಬ ಹುಷಾರಾಗಿರಬೇಕಾಗತ್ತೆ. ವಾಹನಗಳಲ್ಲಿ ಅಪಘಾತಗಳು ಸಂಭವಿಸ್ಬೋದು. ಮೋಸ ವಂಚನೆಗೊಳಗಾಗುವಂಥದ್ದು, ಗಂಡಾಂತರಗಳು, ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದು, ಮಾನಸಿಕ ದೈಹಿಕ ಸಮಸ್ಯೆಗಳನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ತುಂಬ ಹುಷಾರಾಗಿರಿ ನೀವು ಖಂಡಿತವಾಗ್ಲೂ ಕೂಡ. ಹಾಗೂ ಜನ್ಮಗುರು ಇರೋದನ್ನು ಸ್ವಲ್ಪ ಒತ್ತಡಕ್ಕೆ ಒಳಗಾಗುವಂಥದ್ದಾಗಿರುತ್ತೆ. ಕೋಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಜನ್ಮಗುರು ಜನ್ಮರಾಮ ವನವಾಸ ಅಂತ ಹೇಳ್ತೀವಿ ಖಂಡಿತವಾಗ್ಲೂ ಕೂಡ. ತೃತೀಯದಲ್ಲಿರ್ತಕ್ಕಂಥ ಕೇತು ನಿಮಗೆ ಒಳ್ಳೆ ಲಕ್ಷ್ಮಿ ಕಟಾಕ್ಷವನ್ನು ತಂದುಕೊಡುವಂಥದ್ದಾಗಿರುತ್ತೆ. ಪಿತೃಸ್ಥಾನದಲ್ಲಿರ್ತಕ್ಕಂಥ ರಾಹು ತಂದೆಗೆ ಅನಾನುಕೂಲಗಳು, ತಂದೆಗೆ ಗಂಡಾಂತರಗಳನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗೂ ದಶಮದಲ್ಲಿರ್ತಕ್ಕಂಥ ಶನಿ ನಿಧಾನಕ್ಕೆ ಕೈಗೂಡಿ ಬರುವಂಥ 9, 10 ಧರ್ಮ ಕರ್ಮ ರಾಜಯೋಗದಲ್ಲಿರ್ತಕ್ಕಂಥ ಶನಿ ಧರ್ಮ ಕರ್ಮ ರಾಜಯೋಗವನ್ನು ಉಂಟು ಮಾಡತಕ್ಕಂಥದ್ದಾಗಿರುತ್ತೆ. ಎಷ್ಟು ಪ್ರಯತ್ನ ಮಾಡ್ತಿರೋ ಈ ವಾರ ಅಷ್ಟು ಮುಂದುವರಿತಿರೋ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ. ಸ್ವಲ್ಪ ಶ್ರಮವಹಿಸಿ ಮಾಡೋದ್ರಿಂದ ಏನೇ ಕೆಲಸ ಕಾರ್ಯ ಇದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನು ತಂದುಕೊಡುವಂಥದ್ದಾಗಿರುತ್ತೆ ಈ ವಾರ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಅನಾವಶ್ಯಕ ಖರ್ಚುಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಈ ವಾರ ಸ್ವಲ್ಪ ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸ್ವಲ್ಪ ಅನಾವಶ್ಯಕ ಖರ್ಚುಗಳನ್ನು ನಾವು ದೂರ ಮಾಡ್ಕೋಬಹುದು. ದಿನನಿತ್ಯ ಸೂರ್ಯ ನಮಸ್ಕಾರ ಮಾಡದೆ ಹೊರಗೆ ಹೋಗಬೇಡಿ ಖಂಡಿತವಾಗ್ಲೂ ಕೂಡ. ಹೆಣ್ಣಾಗಲಿ ಗಂಡಾಗಲಿ ಸಣ್ಣ ಪುಟ್ಟ ಮಕ್ಕಳಾಗಲಿ ಸ್ವಲ್ಪ ಸಣ್ಣ ಪುಟ್ಟ ಮಕ್ಕಳಲ್ಲಿ ವಿದ್ಯಾವಂತರು ಸ್ವಲ್ಪ ಒತ್ತಾಯಿಸಿ ಓದಿಸ್ಬೇಕಾಗತ್ತೆ. ಓದು ಬರಹ ಸ್ವಲ್ಪ ಹಿಂದೆ ಮುಂದೆ ಇರೋದ್ರಿಂದ ಶನಿ ಪ್ರಭಾವದಿಂದ ಸ್ವಲ್ಪ 4ನೇ ಮನೆಗೆ ಶನಿ ದಶಮ ದೃಷ್ಟಿ ಬೀಳೋದ್ರಿಂದ, ಸಪ್ತಮ ದೃಷ್ಟಿ ಬೀಳೋದ್ರಿಂದ ಖಂಡಿತವಾಗ್ಲೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ. ವಿದ್ಯಾಭ್ಯಾಸ ಸ್ವಲ್ಪ ನೀವು ಪ್ರಯತ್ನ ಮಾಡಿ ಓದಬೇಕಾಗತ್ತೆ. ಓದು ಬರಹ ಚೆನ್ನಾಗಿರಬೇಕು ಅಂದರೆ ಶನಿ ಶಾಂತಿ ಮಾಡ್ಕೋಬೇಕಾಗತ್ತೆ. ಈ ವಾರ ನಿಮಗೆ ಹಸಿರು, ನೀಲಿ, ಬಿಳಿ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂಥದ್ದಾಗಿರುತ್ತೆ. ಅದೃಷ್ಟ ಸಂಖ್ಯೆ ನಿಮಗೆ ಇಡೀ ವಾರ ಪೂರ್ತಿ ನಿಮಗೆ 5, 6, 2 5, 6, 2 ಸಂಖ್ಯೆ ನಿಮಗೆ ತುಂಬ ಅದೃಷ್ಟ ತಂದುಕೊಡುತ್ತೆ ಇಡೀ ವಾರ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ನೀವು ಬುಧ ಶಾಂತಿ ಮಾಡೋದರಿಂದ, ಬುಧವಾರ ಮಹಾವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲಕರವಾಗಿ ಇರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಹಾವಿಷ್ಣುವಿನ ಆರಾಧನೆ ಅಥವಾ ಬುಧ ಶಾಂತಿ, ಹೆಸರು ಕಾಳು ನೈವೇದ್ಯ, ಹೆಸರು ಕಾಲನ್ನು ನೀವು ದಾನ ಮಾಡೋದರಿಂದ ಅಥವಾ ಹೆಸರು ಕಾಲನ್ನು ನೀವು ಪಕ್ಷಿಗಳಿಗೆ ಹಾಕೋದ್ರಿಂದ ಈ ಸಮಸ್ಯೆಗಳಿಂದ ಪಾರಾಗಿ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದಾಗಿರುತ್ತೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ. ಒಟ್ಟಾರೆಯಾಗಿ ಸ್ವಲ್ಪ ನಿಧಾನದಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ತೊಡಗಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೆ ಇಡೀ ವಾರ ಪೂರ್ತಿ ಶುಭ ಫಲಗಳು ಲಭಿಸುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ನಮಸ್ಕಾರ. ಒಳ್ಳೆಯದಾಗಲಿ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ವಾರದ ವಿಶೇಷಗಳು. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಣದ ಸಮಸ್ಯೆ, ಕೌಟುಂಬಿಕ ಕಲಹ, ಏನೇ ಮಾತಾಡಿದ್ರೂ ಕೆಟ್ಟದಾಗುತ್ತೆ ಖಂಡಿತವಾಗ್ಲೂ ಕೂಡ. ಮೃತ್ಯು ಅಪಮೃತ್ಯು ದೋಷ ಅಂತ ಹೇಳ್ತೀವಿ. ಕೌಟುಂಬಿಕ ಕಲಹ, ನಂಬಿಕೆ ದ್ರೋಹ ಅಂತ ಹೇಳ್ತೀವಿ. ಎಷ್ಟೇ ದುಡ್ಡು ಬಂದರೂ ಉಳಿಯೋದಲ್ಲ ಇಡೀ ವಾರ ಪೂರ್ತಿ. ಅನಾವಶ್ಯಕ ಖರ್ಚುಗಳು, ಕಟ್ಟಿಟ್ಟ ಬುದ್ಧಿ ನಿಮಗೆ. ಜನ್ಮದಲ್ಲೇ ಕುಜ ಇರೋದು ತುಂಬ ಹಠ ಮಾಡಬೇಕಾಗತ್ತೆ. ತುಂಬ ಕೋಪ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಹಠವನ್ನು ಕಡಿಮೆ ಮಾಡ್ಕೋಬೇಕು ನೀವು ಖಂಡಿತವಾಗ್ಲೂ ಕೂಡ. ಚಂದ್ರ 7ನೇ ಮನೆಯಲ್ಲಿರೋದ್ರಿಂದ ಸತಿಪತಿ ಅನ್ಯೋನ್ಯ ಸ್ನೇಹವರ್ಗ ಅನುಕೂಲ, ಸ್ನೇಹಿತರಿಂದ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದಾಗಿರುತ್ತೆ. ಹಾಗೆಯೇ ನಿಮಗೆ ತಂದೆ ಕಡೆಯಿಂದ ಸ್ವಲ್ಪ ಅನಾನುಕೂಲಗಳು, ತಂದೆ ಕಡೆಯಿಂದ ನಿಮಗೆ
ತುಂಬ ತೊಂದರೆ ಉಂಟು ಮಾಡುವಂಥದ್ದಾಗಿರುತ್ತೆ. ಪಿತೃ ದೋಷ ಅಂತ ಹೇಳ್ತೀವಿ. ಮತ್ತು ಮೃತ್ಯು ಅಪಮೃತ್ಯು ದೋಷ, ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು. ಸ್ವಲ್ಪ ದುರ್ಗಾ ಆರಾಧನೆ ಮಾಡೋದರಿಂದ ತಕ್ಕ ಮಟ್ಟಿಗೆ ಈ ಗಂಡಾಂತರದಿಂದ ಪಾರಾಗುವಂಥದ್ದಾಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಗುರು ವಯದಲ್ಲಿರೋದ್ರಿಂದ ಅನಾವಶ್ಯಕ ಖರ್ಚುಗಳನ್ನು ಹೊರತುಪಡಿಸಿ ಶುಭ ಖರ್ಚುಗಳನ್ನಾಗಿ ನೀವು ಪರಿವರ್ತನೆ ಮಾಡ್ಕೋಬೇಕಾಗತ್ತೆ. ಲಾಭ ಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಹೆಚ್ಚು ಲಾಭಗಳು ದೊರೆಯುತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು ಅದಾಗಿರುತ್ತೆ. ಸರ್ಕಾರಿ ಸಂಬಂಧವಾಗಿ ಸರ್ಕಾರಿ ನೌಕರರಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಹೆಚ್ಚು ಪ್ರಮೋಷನ್ ಸಿಗುವಂಥದ್ದು. ಸರ್ಕಾರಿಯಲ್ಲಿ ನೀವೇನಾದ್ರು ಕೆಲಸ ನೀವು ಆಗಬೇಕು ಅಂತಂದರೆ ಎಷ್ಟೋ ಪ್ರಯತ್ನ ಮಾಡಿರ್ತೀರ ಪಾಪ, ಈ ವಾರದಲ್ಲಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ವ್ಯಾಪಾರ ಹೆಚ್ಚು ವಹಿವಾಟನ್ನು ನೀವು ಮಾಡ್ಕೋಬಹುದು, ಹೆಚ್ಚು ಲಾಭ ಕೂಡ ದೊರೆಯುತ್ತೆ. ಬಿಸ್ನೆಸ್ಗೆ ಹೇಳಿ ಮಾಡಿಸ್ತಿರ್ತಕ್ಕಂಥ ವಾರವಾಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮಾನಸಿಕ ದೈಹಿಕ ಸಮಸ್ಯೆಗಳು ಉಂಟು ಮಾಡತಕ್ಕಂಥದ್ದಾಗಿರುತ್ತೆ. ನೀವು ಮಂಗಳವಾರ ಮತ್ತು ಬುಧವಾರ ತುಂಬ ಎಚ್ಚೆತ್ಕೋಬೇಕಾಗತ್ತೆ. ಮಂಗಳವಾರ ಹಾಗೂ ಬುಧವಾರ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ರಾಶಿಯಾಧಿಪತಿ ಅಷ್ಟಮಕ್ಕೆ ಹೋಗೋದರಿಂದ ಖಂಡಿತವಾಗ್ಲೂ ಕೂಡ ವಾಹನ ಗಣಾಂತರಗಳನ್ನ ಎದುರಿಸಬೇಕಾಗತ್ತೆ. ಮಾನಸಿಕ ದೈಹಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಸ್ತ್ರೀ ಸಂಬಂಧ ಆರೋಪಗಳು ಕೂಡ ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೃತ್ಯು ಅಪಮೃತ್ಯು ದೋಷಗಳು ಕಟ್ಟಿಟ್ಟ ಬುದ್ಧಿ ನಿಮಗೆ ಇಡೀ ವಾರ ಪೂರ್ತಿ. ನಿಮ್ಮ ರಾಶಿಗೆ ಅದೃಷ್ಟ ಸಂಖ್ಯೆ 1, 2, 6 1, 2, 6. ನಿಮ್ಮ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕ್ರೀಮ್, ವೈಟ್, ಯೆಲ್ಲೋ, ಆರೆಂಜ್, ರೆಡ್ ಈ ಬಣ್ಣಗಳು ನಿಮಗೆ ಅದೃಷ್ಟ ತಂದು ಕೊಡುವಂಥದ್ದಾಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅಮ್ಮನವರ ದೇವಸ್ಥಾನಕ್ಕೆ ತಪ್ಪದೆ ಹೋಗಬೇಕಾಗತ್ತೆ. ರಾಹುಕಾಲದಲ್ಲಿ ದುರ್ಗಾ ಆರಾಧನೆ ಮಾಡೋದರಿಂದ ಈ ಒಂದು ಗಂಡಾಂತರದಿಂದ ಪಾರಾಗಬಹುದು. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮಗದೊಮ್ಮೆ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ಎಚ್ಚೆತ್ಕೋಬೇಕು ನೀವು. ಮಾತುಗಾರಿಕೆ ಮಾತಲ್ಲೇ ವ್ಯವಹಾರ ನಡೀತಕ್ಕಂಥವ್ರು ಹುಷಾರಾಗಿ ನೋಡ್ಕೊಂಡು ಮಾತಾಡಬೇಕಾಗತ್ತೆ. ಹಾಗೆ ಮಾತಾಡಿದ್ರು ಹೇಗೆ ಮಾತಾಡೋದು ಅಂತ ಹೇಳಿ ನಿಮ್ಮ ಮೇಲೆ ತಿರುಗುಬಾಣ ಚಾಡಿ ಹೇಳ್ಬಿಡ್ತಾರೆ. ಹುಷಾರಾಗಿರಿ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ, ಒಳ್ಳೇದಾಗಲಿ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜನ್ಮದಲ್ಲೇ ಕೇತು, ಸಪ್ತಮದಲ್ಲಿ ರಾಹು, ಸತಿಪತಿ ಕಲಹ, ಸ್ನೇಹಿತರಿಂದ ಮೋಸ ವಂಚನೆಗೊಳಗಾಗುವಂಥದ್ದು, ಮಾನಸಿಕ ದೈಹಿಕ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥದ್ದು, ಶತ್ರು ನಾಶ ಮಾಡ್ತಕ್ಕಂಥದ್ದು, ಅನಾರೋಗ್ಯ ಸಮಸ್ಯೆಯಿಂದ ಬಳಲುವಂಥದ್ದು. ಔಷಧಿ ನಾಟಿ ಔಷಧಿ ತಗೊಳ್ಳಿ. ಖಂಡಿತವಾಗ್ಲೂ ಕೂಡ ನಾಟಿ ಔಷಧಿಯಿಂದ ನಿಮಗೆ ವೃದ್ಧರಿಗೆ ಸ್ವಲ್ಪ ಅನಾನುಕೂಲ ತಂದು ಕೊಡುತ್ತೆ. ಕಷಾಯದಲ್ಲೇ ಸ್ವಲ್ಪ ಪಾರಾಗಬಹುದು. ಖಂಡಿತವಾಗ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಾಟಿ ಔಷಧಿ ಅಥವಾ ಆಯುರ್ವೇದಿಕ್ ಹೋಗ್ಬಿಡಿ. ಖಂಡಿತವಾಗ್ಲೂ ಕೂಡ ಅಲೋಪತಿಯನ್ನು ಹೊರತುಪಡಿಸಿ ಆಯುರ್ವೇದಿಕ್ ಹೋದ್ರೆ ಖಂಡಿತವಾಗ್ಲೂ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರೋಗ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು. ಸರ್ಕಾರಿ ಅನುಕೂಲಗಳು ನಿಮಗೆ ಖಂಡಿತವಾಗ್ಲೂ ಕೂಡ ನೀವೇನಾದ್ರೂ ಅಪ್ಲೈ ಮಾಡಿದ್ದೀರಾ, ಏನಾದ್ರು ಸರ್ಕಾರಿ ಸಂಬಂಧವಾಗಿ ಒಂದು ಮನೆ ಕಟ್ಟೋದಿಕ್ಕೋ ಅಥವಾ ಕೆಲಸ ಕಾರ್ಯಗಳಿಗೋ ಹಲವಾರು ತಿಂಗಳಿಂದ ಪೋಸ್ಟ್ಪೋನ್ ಆಗಿರಬಹುದು, ಇವತ್ತು ನಾಳೆ ಅಂತೆಲ್ಲ. ಆದರೆ ಈ ವಾರ ನಿಮಗೆ 100% ಆ ಕಾರ್ಯ ನೆರವೇರುತ್ತೆ. ಸರ್ಕಾರಿ ಸಂಬಂಧವಾದ ಅನುಕೂಲಗಳು ತಂದು ಕೊಡುವಂಥದ್ದಾಗಿರುತ್ತೆ. ಹೆಚ್ಚು ಲಾಭಗಳು ದೊರೆಯುತ್ತೆ. ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ. ಗುರುಬಲ ಚೆನ್ನಾಗಿದೆ. ಲಾಭದಲ್ಲಿ ಹೆಚ್ಚು ಮುಟ್ಟಿದ್ದಲ್ಲ ಲಾಭ ಅಂತಕ್ಕಂಥದ್ದಾಗಿರುತ್ತೆ. ಆದರೆ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಸ್ವಲ್ಪ ಅಪಘಾತಗಳು ಸಂಭವಿಸುವಂಥದ್ದು, ಅನಾಹುತಲಾಗುವಂಥದ್ದು, ಕೌಟುಂಬಿಕ ಅನಾನುಕೂಲಗಳಾಗಿರುತ್ತೆ. ಸಾಲ ಏರುವಂಥದ್ದಾಗಿರುತ್ತೆ. ವಿಪತ್ತು ಆಪತ್ತು ಕಟ್ಟಿಟ್ಟ ಬುತ್ತಿ ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ ಉಷ್ಣತೆ ಜಾಸ್ತಿ ಕಾಣುತ್ತೆ ನಿಮಗೆ ವಾರ. ನಿಮಗೆ ಸ್ವಲ್ಪ ತಾಳ್ಮೆಯಿಂದ ಎಲ್ಲನ್ನೇ ಸ್ನಾನ ಮಾಡಿ ಕಡಿಮೆ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೂಡ. ಹಾಗೆಯೇ ಪ್ರತಿ ಭಾನುವಾರ ತಪ್ಪದೆ ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಭಾನುವಾರಗಳಲ್ಲಿ ಸೂರ್ಯ ನಮಸ್ಕಾರ ಮಾಡುವಂಥದ್ದಾಗಲಿ, ಸರ್ಪ ಸಂಬಂಧವಾದ ಸ್ಥಳಗಳು ಹೋಗಿ ಬರುವಂಥದ್ದಾಗಲಿ, ದುರ್ಗಾ ಆರಾಧನೆ ಮಾಡುವಂಥದ್ದಾಗಲಿ, ದುರ್ಗಾ ಪೂಜೆಯನ್ನು ಓಂ ದುಮ್ ದುರ್ಗಾಯ ನಮಃ, ಓಂ ಕಾಲಿಕಾಯ ನಮಃ, ಓಂ ರಾಹವೇ ನಮಃ ಅಂತಕ್ಕಂಥ ಮಂತ್ರಗಳು ನಿಂತ ಜಾಗದಲ್ಲೇ ಪಠನೆ ಮಾಡಿ ನಿಮ್ಮ ಕೆಲಸ ಕಾರ್ಯವನ್ನು ತೊಡಗಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ದೂರ ಮಾಡುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೆಯೇ ಫ್ರೆಂಡ್ಸ್ ಇಂದ ಎಷ್ಟೇ ಪಾಪ ಮಿತ್ರರು ಶತ್ರು ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಗೋಪ್ತವಾಗಿ ಇಟ್ಕೊಳ್ಳಿ. ಅವ್ರ ಹತ್ರ ಏನೇ ವಿಚಾರಗಳು ಕೂಡ ನೋಡಿಕೊಂಡು ಮಾತು ಕೊಡಿ. ಅಷ್ಟು ಸುಲಭವಾಗಿ ನಂಬಬೇಡಿ. 10 ವರ್ಷ ಸ್ನೇಹಿತ 20 ವರ್ಷ ಸ್ನೇಹಿತ ಅವ್ರ ಹತ್ರ ಹೇಳಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಅನಾಹುತಲಾಗತ್ತೆ, ಕೆಟ್ಟ ಹೆಸರು ತಂದ್ಕೊಂಡ್ಬಿಡ್ತೀರಾ. ಹುಷಾರಾಗಿ ನೋಡ್ಕೊಂಡು ಮಾತಾಡಿ ಸ್ನೇಹಿತರ ಹತ್ರ. ಸ್ವಲ್ಪ ತಕ್ಕ ಮಟ್ಟಿಗೆ ಹುಷಾರಾಗಿರಿ. ನಿಮಗೆ ಈ ವಾರ ಅದೃಷ್ಟ ಸಂಖ್ಯೆಗಳು ನಿಮಗೆ 1, 3, 9, 5. ಅದೃಷ್ಟದ ಬಣ್ಣಗಳು ಪಿಂಕ್, ಗ್ರೀನ್, ಗ್ರೇ, ಯೆಲ್ಲೋ, ಆರೆಂಜ್, ವೈಲೆಟ್. ಈ ಬಣ್ಣಗಳನ್ನು
ಬಳಕೆ ಮಾಡಿ, ಬಟ್ಟೆಗಳಾಗಿರ್ಬೋದು, ಖರ್ಚೀಫ್ ಆಗಿರ್ಬೋದು, ಯಾವುದೇ ವಸ್ತು ತಗೊಂಡ್ರು ಈ ಬಣ್ಣಗಳನ್ನ ಬಳಕೆ ಮಾಡಿ ಇಡೀ ವಾರ ಪೂರ್ತಿ ನಿಮಗೆ ಅದೃಷ್ಟ ತಂದು ಕೊಡುವಂಥದ್ದಾಗಿರುತ್ತೆ. ಸಿಂಹರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ರಾಹು ಶಾಂತಿ ಮಾಡೋದನ್ನ ತಪ್ಪದೇ ಮರಿಬೇಡಿ. ಒಳ್ಳೇದಾಗಲಿ ಸಿಂಹರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ಪೂರ್ತಿ. ಕನ್ಯಾ ರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ಒಳ್ಳೆ ಕೆಲಸ ಸಿಗುವಂಥದ್ದು. ನೀವು ಹಲವಾರು ವಾರಗಳಿಂದ ನೀವು ಕೆಲಸ ಬಿಟ್ಟು ನೀವು ಕೆಲಸವನ್ನು ತೊರೆದು ಅಥವಾ ಅಲ್ಲಿಂದ ಉಚ್ಚಾಟನೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಈ ವಾರ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ. ನಿಮ್ಗೆ ಖಂಡಿತವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು, ಶತ್ರು ಸರ್ವನಾಶ ಆಗುವಂಥದ್ದು, ಆರೋಗ್ಯ ಪ್ರಾಪ್ತಿ. ಹಲವಾರು ತಿಂಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಏನು ಇವತ್ತು ಬಳಲ್ತಾ ಇದ್ರಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಖಂಡಿತವಾಗ್ಲೂ ಕೂಡ ಒಳ್ಳೆ ಆರೋಗ್ಯ, ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ ಈ ವಾರದಲ್ಲಿ. ಶತ್ರು ಸರ್ವನಾಶ ಮಾಡಿಬಿಡುತ್ತೆ. ನಿಮಗೆ ಒಳ್ಳೆ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಣೆ ಮಾಡಿ ಸಕ್ಸಸ್ ಅಂತ ತಂದುಕೊಡುವಂಥದ್ದು. ಸಾಲ ಒಂದು ಹಂತಕ್ಕೆ ತೀರುತ್ತೆ. ಖಂಡಿತವಾಗ್ಲೂ ಕೂಡ ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಸತಿಪತಿ ಕಲಹ ಒಂದು ಕಡೆ ಅನುಕೂಲ ತಂದುಕೊಡುವಂಥದ್ದಾಗಿರುತ್ತೆ. ಸೊ ಬುಧನ ಒಂದು ಸ್ಥಾನ ಪಲ್ಲಟದಿಂದ ಸ್ವಲ್ಪ ಬುದ್ಧಿ ಮಾಂದ್ಯಕ್ಕೆ ಒಳಗಾಗುವಂಥದ್ದಾಗಿರುತ್ತೆ. ತಂದೆ ಕಡೆಯಿಂದ ಅನಾನುಕೂಲಗಳನ್ನ ಉಂಟು ಮಾಡತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಕೂಡ ಏರುಪೇರುಗಳು ಉಂಟು ಮಾಡತಕ್ಕಂಥದ್ದಾಗಿರುತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸೊ ನೀವು ಒಳ್ಳೆ ಕೆಲಸವನ್ನ ಮಾಡೋದ್ರಿಂದ, ನಿಯತ್ತಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅನುಕೂಲಕರವಾದ ಫಲಗಳನ್ನ ನಿರೀಕ್ಷಿಸಬಹುದು. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇಡೀ ವಾರ ಪೂರ್ತಿ ನೀವು ಸೊ ತಕ್ಕ ಮಟ್ಟಿಗೆ ಬುಧನ ಆರಾಧನೆ ಮಾಡ್ಕೊಂಡ್ಬರ್ಬೇಕಾಗತ್ತೆ, ಮಹಾವಿಷ್ಣು ಆರಾಧನೆ ಮಾಡ್ಕೊಂಡ್ಬರ್ಬೇಕಾಗತ್ತೆ, ತುಳಸಿಯಿಂದ ಅರ್ಚನೆ ಮಾಡ್ಕೊಂಡ್ಬನ್ನಿ, ಅಥವಾ ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹಾಗೂ ನಿಮಗೆ ಇಡೀ ವಾರ ಪೂರ್ತಿ ಬುಧನ ಆರಾಧನೆ, ಮಹಾವಿಷ್ಣು ಆರಾಧನೆ, ದಶಾವತಾರದಲ್ಲಿ ಯಾವ್ದಾರ ಒಂದು ದೇವಸ್ಥಾನ ಇದ್ದೇ ಇರುತ್ತೆ ನಿಮಗೆ ಅಕ್ಕಪಕ್ಕದಲ್ಲಿ. ನೀವು ಇರ್ತಕ್ಕಂಥ ಏರಿಯಾಗಳಲ್ಲಿ ವೆಂಕಟರಮಣ ದೇವಸ್ಥಾನ, ರಾಮಾವತಾರದಲ್ಲಿರ್ತಕ್ಕಂಥ, ಕೃಷ್ಣ ಅವತಾರ ಇರ್ತಕ್ಕಂಥ, ನರಸಿಂಹ ಅವತಾರ ಇರ್ತಕ್ಕಂಥ ದೇವಸ್ಥಾನಗಳಿಗೆ ತೆರಳಿ ಅರ್ಚನೆ ಮಾಡ್ಕೊಂಬನ್ನಿ. ಖಂಡಿತವಾಗ್ಲೂ ಕೂಡ ಶುಭ ಫಲಗಳು ಲಭಿಸುತ್ತೆ. ಸ್ನೇಹಿತರಿಂದ ಸ್ವಲ್ಪ ಹುಷಾರಾಗಿರಿ ಈ ವಾರ. ಸ್ನೇಹ ವರ್ಗ ದೋಷ ಅಂತ ಹೇಳ್ತೀವಿ. ಸ್ತ್ರೀ ಸಂಬಂಧ ಆರೋಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಒಳ್ಳೆ ಕೆಲಸ ಸಿಗುತ್ತೆ. ವಿದೇಶ ಪ್ರಯಾಣ ಉಂಟು ಮಾಡುತ್ತೆ. ಖಂಡಿತವಾಗ್ಲೂ ಕೂಡ ಹೊಸದಾಗಿ ನೀವೇನೋ ಪಾಸ್ಪೋರ್ಟ್ ಅಪ್ಲೈ ಮಾಡಿ ವಿದೇಶ ಪ್ರಯಾಣವನ್ನ ಖಂಡಿತವಾಗ್ಲೂ ಕೂಡ ಈ ವಾರದಲ್ಲಿ ನಿಮಗೆ ಲಭಿಸುತ್ತೆ. ವಿದೇಶ ಪ್ರಯಾಣ ಸುತ್ತಲಿಕ್ಕೆ ಹೋಗ್ಬೋದು, ಅಥವಾ ಕೆಲಸ ನಿಮಿತ್ತ ಹೋಗ್ಬೋದು, ಉದ್ಯೋಗ ನಿಮಿತ್ತ ಹೋಗ್ಬೋದು. ಖಂಡಿತವಾಗ್ಲೂ ಕೂಡ ಹಲವಾರು ವರ್ಷಗಳಿಂದ ನಿಮಗೇನು ಇವತ್ತು ನಾಳೆ ಅಂತ ಪೋಸ್ಟ್ಪೋನ್ ಆಗ್ತಿತ್ತು. ಆದರೆ ಈ ವಾರ ನಿಮಗೆ ಆ ಒಂದು ಕೆಲಸ ವಿದೇಶದಲ್ಲಿ ಸಿಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ 5, 6, 1 ಅದೃಷ್ಟ ಸಂಖ್ಯೆಗಳು. ಹಳದಿ, ಪಿಂಕ್ ಮತ್ತು ಗ್ರೇ, ಬಿಳಿ ಬಣ್ಣಗಳು ಬಳಕೆ ಮಾಡಿ ಈ ವಾರ ನಿಮಗೆ ಶುಭ ಕಾರ್ಯಗಳಿಗೆ, ನೀವೆಲ್ಲ ಶುಭ ಕಾರ್ಯಗಳ ಏನೋ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಈ ಬಟ್ಟೆಗಳನ್ನು, ಈ ವಸ್ತ್ರಗಳನ್ನು, ಈ ಬಣ್ಣವನ್ನು ಬಳಕೆ ಮಾಡೋದ್ರಿಂದ ಎಲ್ಲ ಕಾರ್ಯಗಳು ಕೂಡ ಅನುಕೂಲವಾಗಿರ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ತುಂಬಾ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು ಕಳೆದ 2-3 ವಾರಗಳಿಂದ. ಈ ವಾರ ನಿಮಗೆ ತುಂಬಾ ಚೆನ್ನಾಗಿದೆ, ಅನುಕೂಲಕರವಾಗಿರುತ್ತೆ. ಮಕ್ಕಳಿಂದ ಒಳ್ಳೆ ಅನುಕೂಲ ತಂದು ಕೊಡುವಂಥದ್ದಾಗಿರುತ್ತೆ. ಶತ್ರು ನಾಶ ಮಾಡುತ್ತೆ. ಸಾಲದಿಂದ ಮುಕ್ತಿಯನ್ನು ಪಡೀತೀರಾ. ಒಳ್ಳೆ ಅನುಕೂಲಕರವಾಗಿರುತ್ತೆ. ಆರೋಗ್ಯ ಪ್ರಾಪ್ತಿ, ಮುಖ್ಯವಾಗಿ ಒಳ್ಳೆ ಟ್ರೀಟ್ಮೆಂಟು. ಇಷ್ಟು ವರ್ಷ ಈ ಕಾಯಿಲೆಯಿಂದ ನಾನು ಬಳಲ್ತಾ ಇದೆ, ಈ ವಾರ ನಿಮಗೆ 100% ವಿಮುಕ್ತಿಯನ್ನು ಪಡೆಯುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಒಳ್ಳೆ ನಾಟ್ಯ ಔಷಧಿ, ಆಯುರ್ವೇದಿಕನ್ನ ನೀವು ಬಳಕೆ ಮಾಡಿ ಖಂಡಿತವಾಗ್ಲೂ ಕೂಡ ಅಂಥ ಔಷಧಿಗಳನ್ನ ನೀವು ಬಳಕೆ ಮಾಡೋದ್ರಿಂದ ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಅನಾರೋಗ್ಯ ಸಮಸ್ಯೆಯಿಂದ ಬರಲೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭ ಸಿಗುತ್ತೆ. ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ. ಇಡೀ ವಾರ ಪೂರ್ತಿ ವಾಕ್ಚಾತುರ್ಯವನ್ನು ಉಂಟು ಮಾಡುತ್ತೆ. ಮಾತುಗಾರಿಕೆ ಚೆನ್ನಾಗಿರುತ್ತೆ. ವಾಕ್ಚಾತುರ್ಯ, ಮಾತೆ ಬಂಡವಾಳವಾಗಿ ಸ್ವೀಕರಿಸಿ ಇಡೀ ವಾರ ಪೂರ್ತಿ ನೀವು ಏನು ಬೇಕಾದರೂ ನೀವು ಪ್ರಯತ್ನ ಮಾಡಬಹುದು. ಸಕ್ಸಸ್ ಅನ್ನು ಉಂಟು ಮಾಡುತ್ತೆ. ಖಂಡಿತವಾಗ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ, ವಾಹನ ಖರೀದಿ, ಭೂ ಖರೀದಿ, ಅಡ್ವಾನ್ಸ್ ಮಾಡುವಂಥದ್ದು, ಸ್ಥಾನ ಪಲ್ಲಟ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾ, ಒಂದು ಊರಿಂದ ಇನ್ನೊಂದು ಊರು, ಒಂದು ದೇಶದಿಂದ ಇನ್ನೊಂದು ದೇಶ, ಈ ಥರ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ವಾಹನ ಖರೀದಿ ಮಾಡೋದಕ್ಕೆ, ಭೂ ಖರೀದಿ ಮಾಡೋದಕ್ಕೆ, ಗೃಹಾರಂಭ, ಗೃಹ ಪ್ರವೇಶ ಮಾಡಲಿಕ್ಕೆ ಒಳ್ಳೆಯ ಒಂದು ವಾರ ಇದು. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅಷ್ಟಮದಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗಂಡಾಂತರಗಳು, ಉಷ್ಣತೆ ಜಾಸ್ತಿ, ಹೀಟ್ ಆಗ್ಬೋದು,
ಹಾಗೆಯೇ ಸತಿಪತಿ ಅನ್ಯೋನ್ಯ ಪ್ರಾಪ್ತಿ, ಸ್ನೇಹವರ್ಗದಿಂದ ಅನುಕೂಲಗಳು ತಂದುಕೊಡುತ್ತೆ. ಶತ್ರುಗಳು ಮಿತ್ರರಾಗುವಂಥ ಲಕ್ಷಣ ಕಂಡು ಬರುತ್ತೆ. ಒಳ್ಳೆ ಬಿಸ್ನೆಸ್ ಸಕ್ಸಸ್ ಅನ್ನು ಉಂಟು ಮಾಡುತ್ತೆ. ಇಡೀ ವಾರ ಪೂರ್ತಿ ಹೆಚ್ಚು ಲಾಭಗಳು ದೊರೆಯುತ್ತೆ. ಮುಖ್ಯವಾಗಿ ವಿದೇಶ ಪ್ರಯಾಣ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಕೂಡ ಹೊರದೇಶ ಕೂಡ ನೀವು ಹೋಗ್ಬೋದು. ಸೊ ಒಂದು ಒಳ್ಳೆ ಅದ್ಭುತವಾದ ಒಂದು ಅವಕಾಶ ಕೊಡುತ್ತೆ ಈ ವಾರ ಪೂರ್ತಿ ನಿಮಗೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇಡೀ ವಾರ ಪೂರ್ತಿ ನೀವು ಗುರು ಶಾಂತಿ ಅಥವಾ ದಕ್ಷಿಣಾಮೂರ್ತಿ ಅಥವಾ ಶಿವಪೂಜೆಯನ್ನು ಮಾಡ್ಕೊಂಬನ್ನಿ. ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡಿ ನಿಂತ ಜಾಗದಲ್ಲೇ ಬರೀ ಪಂಚಾಕ್ಷರಿ ಮಂತ್ರಗಳು ಪಠನೆ ಮಾಡೋದ್ರಿಂದ ಹೆಚ್ಚು ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಸೊ ಕೇತು ಲಾಭದಲ್ಲಿರೋದ್ರಿಂದ ಹೆಚ್ಚು ಲಾಭ, ಮುಟ್ಟಿದ್ದು ಚಿನ್ನ, ಮಣ್ಣು ಮುಟ್ಟಿದ್ರೂ ಚಿನ್ನ, ಹೆಚ್ಚು ಲಾಭಗಳು ದೊರೆಯುವಂಥದ್ದಾಗಿರುತ್ತೆ. ಮಾನಸಿಕ ದೈಹಿಕವಾಗಿ ನೀವೇನು ಇಷ್ಟು ವಾರ ನೀವು ನೊಂದಿದ್ದೀರಿ ಅದೆಲ್ಲ ಕೂಡ ದೂರವಾಗಿ ಧೈರ್ಯ ತುಂಬಿಕೊಂಡು ಸಕ್ಸಸ್ ಅನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಡೀ ವಾರ ನಿಮಗೆ 5, 6, 1 ಅದೃಷ್ಟ ತಂದುಕೊಡುವಂಥದ್ದಾಗಿರುತ್ತೆ. ಹಾಗೆಯೇ ಬಿಳಿ ಗ್ರೇ ಹಾಗೂ ಕ್ರೀಮ್ ಬಣ್ಣಗಳು ನಿಮಗೆ ಹೆಚ್ಚು ಅದೃಷ್ಟ ತಂದುಕೊಡುವಂಥದ್ದಾಗಿರುತ್ತೆ. ಇಡೀ ವಾರ ಪೂರ್ತಿ ನಿಮಗೆ ಶಿವಪೂಜೆ ಮಾಡೋದ್ರಿಂದ ಹೆಚ್ಚು ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದ ವಿಶೇಷ ಫಲಗಳು. ರಾಶಿಯಾಧಿಪತಿಯಾದ ಕುಜಗ್ರಹ ಭಾಗ್ಯದಲ್ಲಿರ್ತಕ್ಕಂಥದ್ದು ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಅದೃಷ್ಟ, ಕೀರ್ತಿ, ಸಂಪತ್ತು, ಬೆಳವಣಿಗೆ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥದ್ದಾಗಿರುತ್ತೆ. ಆದರೆ ತಂದೆ ಕಡೆ ಏನೋ ಒಂದು ಕಡೆ ಅನಾನುಕೂಲ ತಂದುಕೊಡುವಂಥದ್ದು, ತಂದೆ ವೈರುತ್ವವನ್ನು ತೋರಿಸ್ತಾ ಇದೆ. ತಂದೆ ಅನ್ಯೋನ್ಯವಾಗಿರಬೇಕು ಅಂತ ಸುಬ್ರಹ್ಮಣ್ಯ ಆರಾಧನೆ ಮಾಡಬೇಕಾಗ್ತದೆ. ಹಾಗೂ ರಾಹು ಕೇತುಗಳು ಸ್ಥಾನಪಲಟಾಗಿ 4, 10ನೇ ಮನೆಯಲ್ಲಿರೋದ್ರಿಂದ ಸುಖ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ರಾಹು ಶಾಂತಿ ಮಾಡಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ಅಷ್ಟಮ ಗುರು ಸಂದರ್ಭದಲ್ಲಿ ಮಾನಸಿಕ ದೈಹಿಕ ಸಮಸ್ಯೆಗಳು, ಕಾರ್ಯ ವಿಘ್ನಗಳು ಹಾಕ್ತಕ್ಕಂಥದ್ದಾಗಿರುತ್ತೆ. ವಿಪತ್ತು, ಆಪತ್ತು, ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದು, ಬುದ್ಧಿ ಮಾಂದ್ಯಕ್ಕೆ ಒಳಗಾಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೆ ಅನಾನುಕೂಲಗಳು, ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಯಿಂದ ಅನಾವಶ್ಯಕ ಖರ್ಚುಗಳು, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಮಕ್ಕಳಿಗೆ ಸ್ವಲ್ಪ ಅನಾನುಕೂಲ, ಸ್ವಲ್ಪ ಒತ್ತಾಯಿಸಿ ಓದಿಸ್ಬೇಕಾಗತ್ತೆ. ಸೊ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕಾಗತ್ತೆ. ಸ್ನೇಹ ವರ್ಗ ದೋಷ, ನರಗಳ ದೌರ್ಬಲ್ಯಕ್ಕೆ ಒಳಗಾಗುವಂಥದ್ದು, ಚರ್ಮದ ಕಾಯಿಲೆಯನ್ನು ಎದುರಿಸಬೇಕಾಗತ್ತೆ. ಎಲ್ಲ ಕೂಡ ಇಡೀ ವಾರ ನಿಮಗೆ ಅನಾನುಕೂಲಗಳನ್ನು ತಂದುಕೊಡುವಂಥದ್ದಾಗಿರುತ್ತೆ. ಹಾಗೂ ಚಂದ್ರ ಭೂ ಖರೀದಿ, ವಾಹನ ಅನುಕೂಲಗಳು, ವಾಹನ ಖರೀದಿ ಮಾಡುವಂಥದ್ದಾಗಿರುತ್ತೆ. ಮತ್ತು ತಾಯಿಯಿಂದ ಅನುಕೂಲಗಳು, ತಾಯಿಯಿಂದ ಸಹಾಯ ಏನಾದ್ರು ಪಡಿಬೇಕು ಅಂತಂದರೆ ನಿಮ್ಮ ತಾಯಿ ಕಡೆಯಿಂದ ಅನುಕೂಲ ಪಡಿಬೇಕು. ಇಷ್ಟು ಅದನ್ನ ದ್ವೇಷಿಸ್ಕೊಂಡ್ರು, ಇಲ್ಲ ಅವರಿಗೆ ಮಾಡಿದ್ರು ಇವರಿಗೆ ಮಾಡಿದ್ರು ನನಗೇನು ಮಾಡಿಲ್ಲ ಅಂತಕ್ಕಂಥವ್ರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ತಾಯಿಯಿಂದ ಅನುಕೂಲ ಪಡೆಯುವಂಥದ್ದಾಗಿರುತ್ತೆ. ಈ ವಾರ ಸುಖ ಶಾಂತಿ ನೆಮ್ಮದಿಯಿಂದ ಅನ್ಯೋನ್ಯ ಪ್ರಾಪ್ತಿನುಂಟು ಮಾಡ್ತಕ್ಕಂಥದ್ದಾಗಿರುತ್ತೆ ತಾಯಿ ಕಡೆಯಿಂದ. ಹಾಗೂ ಭೂ ಖರೀದಿ, ವಾಹನ ಖರೀದಿ ಹಲವಾರು ವಾರಗಳಿಂದ, ಹಲವಾರು ತಿಂಗಳಿಂದ ನನಗೆ ಕೈಗೂಡಿ ಬರ್ತಾ ಇಲ್ಲ, ಈ ವಾರ ನಿಮಗೆ ನೆರವೇರುತ್ತೆ. ಖಂಡಿತವಾಗ್ಲೂ ಕೂಡ ವಾಹನ ಖರೀದಿ ಮಾಡಬೇಕು ಅಂತೇಳಿ ತುಂಬ ಪ್ರಯತ್ನ ಮಾಡಿದ್ರೆ ಆದರೆ ಆಗಲಿಲ್ಲ, ಆದರೆ ಈ ವಾರ ನಿಮ್ಮ ನೆರವೇರುತ್ತೆ. ಖಂಡಿತವಾಗ್ಲೂ ಕೂಡ ವಾಹನ ಖರೀದಿ ಮಾಡುವಂಥ ಒಂದು ಲಕ್ಷಣಗಳು ಕಂಡು ಬರುತ್ತಾ ಇದೆ. ಹಾಗೆಯೇ ದೂರದೇಶ ಪ್ರಯಾಣ ಮಾಡಬೇಕು ಅಂತಕ್ಕಂಥವ್ರು ಖಂಡಿತವಾಗ್ಲೂ ಮಾಡಬಹುದಾಗಿದೆ. ಸೊ ಆದರೆ ಹೊಸ ಪ್ರಯತ್ನಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚು ಬಂಡವಾಳ ಹಾಕಿ ಹೊಸ ಪ್ರಯತ್ನಗಳು ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಸ್ವಲ್ಪ ದಿನಕ್ಕೆ. ಇಡೀ ವಾರ ನಿಮಗೆ ಒಳ್ಳೆಯದಾಗಬೇಕು ಅಂತಂದರೆ 2, 3, 1, 9 ಸಂಖ್ಯೆ ಬಳಕೆ ಮಾಡಿ ಕ್ರೀಮ್, ಯೆಲ್ಲೋ, ಆರೆಂಜ್, ವೈಲೆಟ್, ಪರ್ಪಲ್ ಈ ಬಣ್ಣಗಳನ್ನು ಬಳಕೆ ಮಾಡಿ ಇಡೀ ವಾರ ಪೂರ್ತಿ ನಿಮಗೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ಓಂ ಸ್ಕಂದಾಯ ನಮಃ, ಓಂ ಗುಹಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಆಗಾಗ ನೀವು ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ವಿಶೇಷ ಸ್ಥಾನಮಾನ, ವಿಶೇಷ ಫಲಗಳು ಕೊಡ್ತಕ್ಕಂಥದ್ದು. ಸುಖ ಶಾಂತಿ ನೆಮ್ಮದಿ, ಸಹಾಯ, ಕೀರ್ತಿ, ಸಂಪತ್ತು, ಬೆಳವಣಿಗೆ, ಸ್ನೇಹಿತರನ್ನ ಅನುಕೂಲ ತಂದುಕೊಡುವಂಥದ್ದಾಗಿರುತ್ತೆ. ಹಾಗೂ ಮದುವೆ ಆಗದೆ ಇರತಕ್ಕಂಥವ್ರಿಗೆ ವಿವಾಹ ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ಕೂಡಿ ಬರುವಂಥದ್ದಾಗಿರುತ್ತೆ. ಶತ್ರು ಸಂಹಾರ, ಶತ್ರು ದೂರ ಆಗುವಂಥದ್ದು, ವೈರಿಗಳಿಂದ ದೂರ ಆಗುವಂಥದ್ದು, ವೈರಿಗಳು ತಾವೇ ದೂರ ಆಗುವಂಥದ್ದು, ಸ್ಥಾನ ಪಲಟ ಆಗುವಂಥದ್ದು, ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ಒಳ್ಳೆ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಣೆ ಮಾಡುವಂಥದ್ದು, ಸುಖ ಶಾಂತಿ ನೆಮ್ಮದಿಯಿಂದ ಇರುವಂಥದ್ದು, ವಾಹನ ಖರೀದಿ, ಭೂ ಖರೀದಿ ಮಾಡುವಂಥದ್ದು,
ದುಡ್ಡು ಕಾಸು ಚೆನ್ನಾಗಿ ಓಡಾಡುವಂಥದ್ದು, ಲಕ್ಷ್ಮಿ ಕಟಾಕ್ಷ ತಂದು ಕೊಡುವಂಥದ್ದು ಇಡೀ ವಾರ ನಿಮಗೆ ಒಳ್ಳೆ ವಾಕ್ಚಾತುರ್ಯ ಉಂಟು ಮಾಡುವಂಥದ್ದು. ಮದುವೆ ವಯಸ್ಸಿಗೆ ಬಂದು ಖಂಡಿತವಾಗ್ಲೂ ಕೂಡ ಹಲವಾರು ತಿಂಗಳಿಂದ ಒದ್ದಾಡಿ ಮದುವೆನೇ ಬೇಡ ಅನ್ನೋ ಮಟ್ಟಕ್ಕೆ ಇರ್ತಕ್ಕಂಥವ್ರಿಗೆ ಈ ವಾರ ಕೂಡಿ ಬರುವಂಥದ್ದು, ವಿವಾಹ ಯೋಗ ಕೂಡಿ ಬರುವಂಥದ್ದು, ಸ್ನೇಹಿತರಿಂದ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಶತ್ರುಗಳು ಮಿತ್ರರಾಗುವಂಥದ್ದು ಹಾಗೂ ಶತ್ರು ನಾಶ ಆಗುವಂಥದ್ದು, ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು. ಆದರೆ ತಂದೆ ಕಡೆಯಿಂದ ಸ್ವಲ್ಪ ಅನಾನುಕೂಲ, ತಂದೆ ದ್ವೇಷ, ತಂದೆ ಕಡೆಯಿಂದ ಆಸ್ತಿ ಕಿತ್ತಾಟಗಳು, ಸ್ತ್ರೀ ಸಂಬಂಧ ಆರೋಪಗಳು, ವಾಹನ ಅಪಘಾತಗಳು ಸಂಭವಿಸುವಂಥದ್ದು. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಹೋದರ ವರ್ಗ ಕಲಹ, ಅಣ್ಣ ತಮ್ಮಂದರ ಕಲಹ, ಸ್ವಲ್ಪ ಹುಷಾರಾಗಿರ್ಬೇಕು. ಅಣ್ಣ ತಮ್ಮಂದರು, ಅಕ್ಕ ತಂಗಿಂದರು ಸ್ವಲ್ಪ ಅನ್ಯೋನ್ಯವಾಗಿರ್ಬೇಕಾಗತ್ತೆ, ಜಗಳ ಆಡಬಾರದು. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಅವರ ಅಣ್ಣ ತಮ್ಮಂದರ ಹತ್ರ, ಅಕ್ಕ ತಂಗಿಂದರ ಹತ್ರ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು, ಗೌರವದಿಂದ ನಡ್ಕೋಬೇಕು, ಅಗೌರವದಿಂದ ನಡ್ಕೋಬಾರ್ದು. ಖಂಡಿತವಾಗ್ಲೂ ಕೂಡ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ವಿದೇಶ ಪ್ರಯಾಣ ಕೂಡ ಉಂಟು ಮಾಡುತ್ತೆ. ಮದುವೆ ಆಗದೆ ಇರತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ವಾರ ಆ ಯೋಗ ಕೂಡಿ ಬರುತ್ತೆ. ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದ ಇಷ್ಟು ವರ್ಷ ಕೈಗೂಡಿ ಬರ್ತಾ ಇಲ್ಲ, ಆದರೆ ಪ್ರಯತ್ನ ಮಾಡಿ, ಈ ವಾರ ನಿಮಗೆ ಕೈಗೂಡಿ ಬರುತ್ತೆ. ಒಂದು ಕೆಲಸ ಸಿಗಬೇಕು, ಇಲ್ಲಾಂದ್ರೆ ಬಿಸ್ನೆಸ್ ಕೈಗೂಡಿ ಬರಬೇಕು. ಒಳ್ಳೆ ವ್ಯಾಪಾರ ಶುರು ಮಾಡಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ ಈ ವಾರ ನಿಮಗೆ. ಸೊ ಆ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ತಂದೆ ಕಡೆಯಿಂದ ಸ್ವಲ್ಪ ಆಸ್ತಿ ಕಿತ್ತಾಟಗಳು ಇನ್ನಷ್ಟು ಮುಂದುವರಿಯುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳು ಇವೆಲ್ಲ ಕೂಡ ಮುಂದುವರಿಯುತ್ತೆ. ತಂದೆ ಆಸ್ತಿ ಕಡೆಯಿಂದ, ಪಿತ್ರಾರ್ಜಿತ ಆಸ್ತಿ ಕಡೆಯಿಂದ ಸ್ವಲ್ಪ ಕಿತ್ತಾಟಗಳಿರುತ್ತೆ, ಅದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತಾಳ್ಮೆಯಿಂದ ಅದನ್ನ ದೂರ ಮಾಡ್ಕೋಬೇಕಾಗತ್ತೆ. ಈ ವಾರ ನಿಮಗೆ ಹಳದಿ, ಆರೆಂಜ್, ಪರ್ಪಲ್, ಕೆಂಪು ಬಣ್ಣಗಳು ನಿಮಗೆ ಒಳ್ಳೆ ಅದೃಷ್ಟ ತಂದು ಕೊಡುತ್ತೆ. ಅದೃಷ್ಟ ಸಂಖ್ಯೆಗಳು 3, 2, 1, 9 ಈ ಸಂಖ್ಯೆಗಳು ನಿಮಗೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಳ್ಳೆ ಅದೃಷ್ಟ ತಂದು ಕೊಡುವಂತ ಒಂದು ವಾರವಾಗಿರುತ್ತೆ. ಈ ವಾರ ನಿಮಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ಗಂಡಾಂತರಗಳು, ಕಟ್ಟಿಟ್ಟ ಬುತ್ತಿ, ಕೌಟುಂಬಿಕ ಕಲಹ, ಮನೆಯಲ್ಲಿ ಅಶಾಂತಿ, ವಾಗ್ದೋಷ, ಏನೇ ಮಾತಾದ್ರೂ ಕೆಟ್ಟದಾಗುತ್ತೆ, ಹುಷಾರಾಗಿ ಮಾತಾಡಿ. ಅನಾರೋಗ್ಯ ಸಮಸ್ಯೆ, ಸಾಲದ ಸಮಸ್ಯೆ, ಶತ್ರು ಬಾಧೆ, ಕಟ್ಟಿಟ್ಟ ಬುದ್ಧಿ, ವೈರಿಗಳು. ಇಷ್ಟು ದಿನ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿದ್ದೀವಿ ಸ್ವಾಮಿ, ಆದರೆ ಈಗ ವೈರಿಗಳಾಗ್ಬಿಟ್ರು, ಶತ್ರುಗಳಾಗ್ಬಿಟ್ರು. ತುಂಬಾ ಚೆನ್ನಾಗಿದೆ, ಏನಿಲ್ಲ ಡಾಕ್ಟರ್, ಆದರೆ ಅನಾರೋಗ್ಯ ಸಮಸ್ಯೆಯಿಂದ ಬರಬೇಕು, ಟ್ರೀಟ್ಮೆಂಟ್ ಸಿಗೋದಿಲ್ಲ. ಏನೇ ಡಾಕ್ಟರ್ ಹತ್ರ ಹೋದ್ರು ಏನಿಲ್ಲ ಅಂದ್ಬಿಡ್ತಾರೆ, ಆದರೆ ಅನಾರೋಗ್ಯ ಸಮಸ್ಯೆಯಿಂದ ಬರಬೇಕಾಗ್ತದೆ. ಹಣದ ಸಮಸ್ಯೆ, ಕೌಟುಂಬಿಕ ಕಲಹ, ಕುಟುಂಬದಲ್ಲಿ ಅಶಾಂತಿ, ನೆಮ್ಮದಿಯೆಲ್ಲ ಹಾಳು ಮಾಡಿಬಿಡ್ತಾರೆ ಕುಟುಂಬದಲ್ಲಿ. ಅವು ಗಂಡ ಹೆಂಡತಿ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಮೃತ್ಯು, ಅಪಮೃತ್ಯು ದೋಷ, ಅಕಾಲಿಕ ಗಂಡಾಂತರವನ್ನು ಕೊಡ್ತಕ್ಕಂಥದ್ದು, ಸ್ತ್ರೀ ಸಂಬಂಧ ಆರೋಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೂ ಮಕ್ಕಳ ವಿಚಾರದಲ್ಲಿ ಅನಾನುಕೂಲಗಳು, ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ, ಮಕ್ಕಳ ದ್ವೇಷವನ್ನ ಸಂಪಾದನೆ ಮಾಡ್ಕೋಬೇಕಾಗತ್ತೆ. ಅನ್ಯೋನ್ಯವಾಗಿರಬೇಕು, ಕೋಪ ತಾಪಗಳನ್ನ ಬಿಟ್ಟು ಅನ್ಯೋನ್ಯವಾಗಿರ್ಬೇಕಾಗತ್ತೆ. ಇಲ್ಲದಿದ್ರೆ ತಂದೆ ಮಕ್ಕಳು ಬೇರೆ ಬೇರೆ ಉತ್ತರ ದಕ್ಷಿಣ ಆಗ್ಬಿಡುತ್ತೆ. ಖಂಡಿತವಾಗ್ಲೂ ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕು. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮೃತ್ಯು, ಅಪಮೃತ್ಯು ದೋಷ, ಜೀವಕ್ಕೆ ಅಪಾಯ ಬರುವಂಥದ್ದು, ಸರ್ಪದೋಷ ಹೆಚ್ಚಾಗಿದೆ, ಗುರುದೋಷ ಹೆಚ್ಚಾಗಿದೆ, ಸಮಾಜಕ್ಕೆ ವಿರುದ್ಧವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು. ನೀನೇನು ಹೇಳೋದು, ನಾನೇನು ಹೇಳೋದು, ಮಾತು ಕೇಳಲ್ಲ, ಕೇಳಕ್ಕೆ ಬಿಡಲ್ಲ, ಬುದ್ಧಿ ಬಿಡಲ್ಲ. ನರಗಳ ದೌರ್ಬಲ್ಯ, ಮೆದುಳಿಗೆ ಸಂಬಂಧವಾಗಿ ಕಾಯಿಲೆಗಳನ್ನ ಎದುರಿಸಬೇಕಾಗತ್ತೆ. ಸಾಲ ಎರ್ಸ್ಕೊಬಿಡ್ತೀರಾ, ಇನ್ನಷ್ಟು ಒತ್ತಡ, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಈ ಸಾಲ ತೀರಿಸೋದಕ್ಕೆ ಇನ್ನೊಂದು ಸಾಲ ಮಾಡಬೇಕಾಗತ್ತೆ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲೋರು ಶನಿ ಇನ್ನೇನು ಕಳೀತು, ನೆಮ್ಮದಿಯಾಗಿ ಇರೋಣ ಅಂತಂದ್ರೆ ಗುರುಬಲ ಮತ್ತು ರಾಹುಕೇತು ಅನಾನುಕೂಲ, ಕಿರಿಕಿರಿ, ಕಿತಾಪತಿ ಇದೆಲ್ಲ ಕೊಡುತ್ತೆ. ರಾಶಿಯಾಧಿಪತಿ ಶನಿ ತೃತೀಯದಲ್ಲಿ, ಸಹೋದರ ವರ್ಗದಿಂದ ತೊಂದರೆ, ಅನಾನುಕೂಲಗಳು, ಸ್ತ್ರೀ ಸಂಬಂಧದ ಆರೋಪಗಳು ಕೂಡ ಎದುರಿಸಬೇಕಾಗತ್ತೆ. ಈ ವಾರ ನಿಮಗೆ ಓಂ ಶಂ ಶನೀಶ್ವರಾಯ ನಮಃ, ಓಂ ರಾಹವೇ ನಮಃ, ರಾಹುಕಾಲಗಳಲ್ಲಿ ಹೆಚ್ಚಾಗಿ ಪೂಜಿಸಬೇಕು, ಶಿವಪೂಜೆ ಹೆಚ್ಚಾಗಿ ಮಾಡ್ಕೊಂಡ್ಬರ್ಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಪಂಚಾಕ್ಷರ ಮಂತ್ರಗಳು ಪಠಿಸಬೇಕಾಗತ್ತೆ ನೀವು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಹಾಗೇನೆ ಈ ವಾರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಮಕರ ರಾಶಿಯಲ್ಲಿ ಈ ವಾರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ 5, 6 ಸಂಖ್ಯೆ ಅದೃಷ್ಟ ತಂದುಕೊಡುವಂಥದ್ದು. ಇಡೀ ವಾರ ಪೂರ್ತಿ ನೀವು
ಖಂಡಿತವಾಗ್ಲೂ ಕೂಡ ದುರ್ಗಾ ಆರಾಧನೆ ಮಾಡಿ, ಕಾಳಿಕಾದೇವಿ ಆರಾಧನೆ ಮಾಡಿ, ಎಲ್ಲರೂ ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ರಾಹುಕಾಲಗಳಲ್ಲಿ ಭೇಟಿ ಕೊಡಿ. ಖಂಡಿತವಾಗ್ಲೂ ಕೂಡ ಓಂ ರಾಹವೇ ನಮಃ, ಓಂ ರಾಹವೇ ನಮಃ, ಓಂ ದುಮ್ ದುರ್ಗಾಯ ನಮಃ, ಓಂ ಕಾಳಿಕಾದೇವಿಯೇ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ನೀವು ಪಠನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಶುಭವಾಗಲಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದ ವಿಶೇಷ ಫಲಗಳು: ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು, ಸರ್ಪದೋಷ ಹೆಚ್ಚಾಗಿದೆ, ಸ್ನೇಹ ವರ್ಗ ದೋಷ, ಸ್ನೇಹಿತರಿಂದ ಮೋಸ ವಂಚನೆ. 10-20 ವರ್ಷ ಸ್ನೇಹಿತರು, ಆದರೆ ಅವರೇ ನಿಮಗೆ ಮೋಸ ಮಾಡೋದು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಗಂಡ ಹೆಂಡತಿ ಸಮಸ್ಯೆಗಳು, ಕಿತ್ತಾಡುವಂಥದ್ದು, ಒಬ್ರಿಗೊಬ್ಬರು ಅನಾನುಕೂಲಗಳು, ಒಬ್ರೊಬ್ರು ಕಿತ್ತಾಡುವಂಥದ್ದು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಚಾಡಿ ಹೇಳುವಂಥದ್ದು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದಂಪತಿಗಳು ತುಂಬಾ ಸೋಲ್ಬೇಕು, ವಾದ ವಿವಾದಗಳನ್ನ ನಿಲ್ಲಿಸಬೇಕು, ಸ್ನೇಹಿತರನ್ನ ನಂಬಬೇಡಿ. ಖಂಡಿತವಾಗ್ಲೂ ಕೂಡ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಯಾವುದೇ ಕಾರಣಕ್ಕೂ ಸ್ನೇಹಿತರನ್ನ ನಂಬೇಡಿ. ಸ್ನೇಹ ವರ್ಗ ದೋಷ, 2ರಲ್ಲಿ ಶನಿ ಗ್ರಹ, ವಾಗ್ದೋಷ, ಏನು ಮಾತಾಡಬೇಡಿ, ದುಡ್ಡು ಕೊಡಬೇಡಿ, ಬರಲ್ಲ. ಖಂಡಿತವಾಗ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ. ಸಾಲ ಏರಿಸ್ಕೋಬೇಡಿ. ಖಂಡಿತವಾಗ್ಲೂ ಕೂಡ ಬಾರ್ಡರ್ ದಾಟಬಾರದು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದುಡ್ಡಿನ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಒಬ್ಬರಿಗೆ ಜಾಮೀನು ಹಾಕುವಂಥದ್ದು, ಫಿಟ್ನೆಸ್ಗೆ ಹೋಗುವಂಥದ್ದು, ನಾನು ಇದೀನಿ ಕೊಡಿ ಹೋಗಿ ಪರವಾಗಿಲ್ಲ ಅಂತಕ್ಕಂಥದ್ದು, ಅದೆಲ್ಲ ಕೂಡ ನಿಷಿದ್ಧ. ಅವಾಯ್ಡ್ ಮಾಡಿ. ಯಾರೇ ಆದರೂ ಕೂಡ ನಿಮ್ಮ ಹತ್ರ 1000 ರೂಪಾಯಿ ಇತ್ತ ಕೊಟ್ಟು ಕಳ್ಕೊಳ್ಳಿ, ಬರಲ್ಲ ಅದು. ಈ ಸಂದರ್ಭದಲ್ಲಿ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಫ್ರೆಂಡ್ಸಿಂದ ಅತಿ ಮುಖ್ಯವಾಗಿ ಗಂಡ ಹೆಂಡತಿ ಸಮಸ್ಯೆಗಳು, ಫ್ರೆಂಡ್ಸಿಂದ ಮೋಸ ವಂಚನೆ, ಹುಷಾರಾಗಿರ್ಬೇಕು, ಯಾರನ್ನ ನಂಬೇಡಿ. ಹಾಗೆಯೇ 5ನೇ ಮೇಲೆ ಇರ್ತಕ್ಕಂಥ ಗುರು ಬಲ ರಾಶಿ ಮೇಲೆ ಪ್ರಶಾಂತವಾಗಿರ್ತಕ್ಕಂಥದ್ದು, ಏನೋ ಒಂದು ಕಡೆ ಸಂತೋಷ, ಸುಖ, ಶಾಂತಿ, ನೆಮ್ಮದಿ, ಮಕ್ಕಳಿಂದ ಒಳ್ಳೆ ಅನುಕೂಲ, ಒಳ್ಳೊಳ್ಳೆ ಹೆಸರು ತಂದು ಕೊಡ್ತಾರೆ ಮಕ್ಕಳು ನಿಮಗೆ. ಖಂಡಿತವಾಗ್ಲೂ ಕೂಡ ಒಳ್ಳೆ ಬುದ್ಧಿ ಕೊಡುತ್ತೆ ನಿಮಗೆ. ಬುದ್ಧಿ ಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆ ಅಣ್ಣ ತಮ್ಮಂದಿರದ ಸಹಾಯ, ಒಳ್ಳೆ ಹೆಲ್ಪಿಂಗ್ ನೇಚರ್, ಹೆಲ್ಪ್ ಮಾಡ್ತಾರೆ ನಿಮಗೆ, ಸಹಾಯ ಮಾಡ್ತಾರೆ ನಿಮಗೆ. ಭೂ ಖರೀದಿ, ವಾಹನ ಖರೀದಿ ಮಾಡೋದಕ್ಕೆ ಒಂದು ಒಳ್ಳೆ ಅದ್ಭುತವಾದ ಅವಕಾಶ ನಿಮಗೆ ಬಂದಿದೆ. ಪ್ರಯತ್ನ ಮಾಡಿ, ಸಕ್ಸಸ್ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಸ್ವಲ್ಪ ನೀರಿಂದ ಗಂಡಾಂತರ, ಹೆಚ್ಚು ಮಳೆ ಸಂಭವಿಸುತ್ತೆ. ಮಳೆ ಈಗ ಹೆಚ್ಚು ಮಳೆ ಆಗ್ತಿದೆ, ಹುಷಾರಾಗಿರಿ. ಗಾಡಿ ಓಡಿಸುವಾಗ, ರಸ್ತೆ ದಾಟುವಾಗ, ಎಲ್ಲರೂ ಪ್ರಯಾಣ ಮಾಡುವಾಗ, ರಸ್ತೆ ಬದಿಯಲ್ಲಿ, ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಹೋದಾಗ ಸ್ವಲ್ಪ ನೀರಿಂದ ಸ್ವಲ್ಪ ಹುಷಾರಾಗಿರಿ. ಜಲಕಂಟಕ ದೋಷ ಕುಂಭರಾಶಿಯಲ್ಲಿರ್ತಕ್ಕಂಥ ಈ ವಾರದಲ್ಲಿ ನೀರಿಂದ ಅಪಾಯ, ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀವು. ಜಾಮೀನಿಗೆ ಹೋಗಬೇಡಿ, ಮಾತು ಕೊಡಬೇಡಿ. ಖಂಡಿತವಾಗ್ಲೂ ಕೂಡ ಕುಟುಂಬದಲ್ಲಿ ಅಶಾಂತಿ, ಸ್ವಲ್ಪ ಬಾಯಿಗೆ ಬೀಗ ಹಾಕಬೇಕಾಗತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಹುಷಾರಾಗಿರಿ. ಇಡೀ ವಾರ ಪೂರ್ತಿ ನಿಮಗೆ 1, 5, 6, 3 ಅದೃಷ್ಟವನ್ನು ತಂದುಕೊಡುತ್ತೆ. ಪಿಂಕ್, ಯೆಲ್ಲೋ, ಆರೆಂಜ್, ಬ್ಲೂ, ಗ್ರೀನ್ ಈ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ನಮಸ್ಕಾರ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಡೀ ವಾರ ಗೊಂದಲ, ಸ್ತ್ರೀ ಸಂಬಂಧ ಆರೋಪಗಳು, ವಾಹನ ಅಪಘಾತಗಳು ಸಂಭವಿಸುವಂಥದ್ದು, ಸುಖ ಶಾಂತಿ ನೆಮ್ಮದಿ ಹಾಳು ಮಾಡುವಂಥದ್ದು, ಅರ್ಧಾಷ್ಟಮ ಗುರು ಮತ್ತು 6ನೇ ಭಾವದಲ್ಲಿರತಕ್ಕಂಥ ಕೇತು ಶತ್ರು ಸಂಹಾರ ಮಾಡುವಂಥದ್ದು, ಆರೋಗ್ಯ ಪ್ರಾಪ್ತಿಯನ್ನುಂಟು ಮಾಡುವಂಥದ್ದು, ಜನ್ಮ ಶನಿ, ಒತ್ತಡ, ಮಂದಗತಿಯಲ್ಲಿ ಕಾರ್ಯ ಅನುಕೂಲ ಆಗ್ತಕ್ಕಂಥದ್ದು, ನಿಧಾನಕ್ಕೆ ಕೆಲಸ ಕಾರ್ಯಗಳು ಕೈಗೂಡಿ ಬರುವಂಥದ್ದು. ಆತರ ಪಟ್ಟು ದುಡುಕು ನಿರ್ಧಾರಗಳನ್ನ ತೆಗೆದುಕೋಬೇಡಿ ಯಾವುದೇ ಕಾರಣಕ್ಕೂ ಕೂಡ. ವಾಹನ ಖರೀದಿ ಬೇಡ, ಭೂ ಖರೀದಿ ಬೇಡ. ಅನಾನುಕೂಲಗಳು, ಕಿರಿಕಿರಿ, ಕಿತಾಪತಿ ಆಗ್ಬಿಡುತ್ತೆ. ಇನ್ನು ಒಂದು ವಾರ, ಕೆಲವೊಂದು ದಿನಗಳು ಮುಂದೂಡಣೆ ಮಾಡಿ ಗೃಹಾರಂಭ, ಗೃಹ ಪ್ರವೇಶ ಮತ್ತು ಭೂ ಖರೀದಿ, ವಾಹನ ಖರೀದಿ ನಿಷಿದ್ಧ. ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಅನಾನುಕೂಲಗಳು, ಕಿರಿಕಿರಿ, ಕಿತಾಪತಿ ಆಗುವಂಥದ್ದು ಮತ್ತು ಹಣದ ಸಮಸ್ಯೆ, ವಾಹನ ಗಂಡಾಂತರಗಳು, ಅಪಘಾತಗಳು ಸಂಭವಿಸುವಂಥದ್ದು, ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ ಮತ್ತು ಅಣ್ಣ ತಮ್ಮರ ವಿಚಾರದಲ್ಲಿ ಕಿರಿಕಿರಿ, ಒಬ್ರಿಗೊಬ್ರು ಕಿತ್ತಾಡುವಂಥದ್ದು, ಆಸ್ತಿ ವಿಚಾರವಾಗಿ, ಭೂ ವಿಚಾರದವಾಗಿ, ಕೋರ್ಟು ಕಚೇರಿ ಅಲಿಯುವಂಥದ್ದು ಎಲ್ಲ ಕೂಡ ಎದುರಿಸಬೇಕಾಗುತ್ತೆ ಇಡೀ ವಾರ ಪೂರ್ತಿ. ಸರ್ಕಾರಿ ಸಂಬಂಧವರ ಅನಾನುಕೂಲಗಳು, ಕಿರಿಕಿರಿ, ಕಿತಾಪತಿ ಆಗುವಂಥದ್ದು, ಪೊಲೀಸ್ ಸ್ಟೇಷನ್, ಕೋರ್ಟು ಕಚೇರಿ ಅಂತ ಅಲಿಯುವಂಥದ್ದು, ತುಂಬ ಒತ್ತಡ, ತುಂಬ ಅವಮಾನಗಳಾಗುವಂಥದ್ದು,
ಮನೆಯಲ್ಲಿ ಹೆಣ್ಣುಮಕ್ಕಳಿಂದ ಸ್ವಲ್ಪ ತೊಂದರೆ ಉಂಟು ಮಾಡುವಂಥದ್ದು, ಹೆಣ್ಣುಮಕ್ಕಳಿಂದ ಅವಮಾನ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು. ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಮೀನರಾಶಿಲಿ ಹುಟ್ಟಿರ್ತಕ್ಕಂಥವ್ರು ಇಡೀ ವಾರ ಪೂರ್ತಿ ಶಿವಪೂಜೆ, ಶನಿ ಶಾಂತಿ ಮಾಡಬೇಕು. ನೀವು ಪ್ರತಿ ದಿನ ನೀವು ಶನಿ ಶಾಂತಿ, ಓಂ ಶಂ ಶನೀಶ್ವರಾಯ ನಮಃ, ಓಂ ನಮೇಶ್ವರಾಯ ಅಂತಕ್ಕಂಥ ಮಂತ್ರಗಳು ಪಠಿಸ್ಬೇಕು. ನೀವು ಏಲಕ್ಕಿ ಲವಂಗ ಪಚ್ಕರ್ಪೂರ, ಏಲಕ್ಕಿ ಲವಂಗ ಪಚ್ಕರ್ಪೂರವನ್ನು ಪ್ಯಾಕ್ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳುವಂಥದ್ದು, ಜೋಬಲ್ಲಿ ಇಟ್ಕೊಳ್ಳುವಂಥದ್ದು, ಸ್ವಲ್ಪ ಮಟ್ಟಿಗೆ ದೂರ ಮಾಡುವಂಥದ್ದಾಗಿರುತ್ತೆ. ಇದೆಲ್ಲ ತಾಂತ್ರಿಕ ಪರಿಹಾರ, ವೃಕ್ಷ ಪರಿಹಾರ, ಸಿದ್ಧರುಗಳ ಪರಿಹಾರ, ಇದೆಲ್ಲ ಕೂಡ ತುಂಬ ಒಳ್ಳೆಯದಾಗುತ್ತೆ ಅನ್ನೋದಕ್ಕಿಂತ ಕೆಡುಕನ್ನು ದೂರ ಮಾಡುತ್ತೆ ತಾಂತ್ರಿಕ ಪರಿಹಾರ. ಇದೆಲ್ಲ ಕೂಡ ಪರ್ಸಲ್ಲಿ ಇಟ್ಕೊಳ್ಳಿ, ಜೇಬಲ್ಲಿ ಇಟ್ಕೊಳ್ಳಿ, ಪೆಟ್ಟಿಗೆಯಲ್ಲಿ ಹಾಕಿ ಇಡಿ, ಸಂಕಲ್ಪ ಮಾಡಿ. ಸ್ವಲ್ಪ ಹುಷಾರಾಗಿರ್ಬೇಕು ಇಡೀ ವಾರ ಪೂರ್ತಿ. ದುಡುಕು ನಿರ್ಧಾರವನ್ನು ತೆಗೆದುಕೋಬೇಡಿ. ಇಡೀ ವಾರ ಪೂರ್ತಿ ನಿಮಗೆ ಹಳದಿ, ಕೆಂಪು, ಬಿಳಿ ಬಣ್ಣಗಳು ನಿಮಗೆ ಅದೃಷ್ಟ ತಂದು ಕೊಡುವಂಥದ್ದಾಗಿರುತ್ತೆ. 1, 2, 3, 9 1, 2, 3, 9 ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ಸಂಖ್ಯೆಗಳಾಗಿರುತ್ತೆ. ಇಡೀ ವಾರ ಪೂರ್ತಿ ನಿಮಗೆ ಈ ಸಂಖ್ಯೆಗಳನ್ನ, ಈ ಬಣ್ಣಗಳನ್ನ ಬಳಸ್ಕೊಳ್ಳಿ. ಒಳ್ಳೆಯದಾಗಲಿ. ಮೀನರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ.